ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರದಿಂದ ಅಹಿಂದ ನಾಯಕ, ಅಹಿಂದ ಚಾಂಪಿಯನ್ ಅಂತಾನೆ ಕರೆಸ್ಕೊಳ್ಳೋ ಸಿದ್ದರಾಮಯ್ಯ ಸರ್ಕಾರದಿಂದ ಅಹಿಂದ ಸಮುದಾಯಕ್ಕೆ ಎಂತಹ ನ್ಯಾಯ ಆಯಿತು ಅನ್ನುವಂಥ ಆಕ್ರೋಶ ಸ್ಫೋಟವಾಗಿದೆ. ಈಗ ಭರ್ಜರಿ ಅಸ್ತ್ರವೊಂದು ಸಿಕ್ಕಂತಾಗಿದೆ. ಹಾಗಾದರೆ ಸಿದ್ದರಾಮಯ್ಯನವರು ಈ ಸಮುದಾಯಕ್ಕೆ ಮಹಾ ಅನ್ಯಾಯವೊಂದನ್ನು ಆಗೋದಕ್ಕೆ ಬಿಟ್ರ ಏನದು? ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪರಿಶಿಷ್ಟ ಅಲ್ಪಸಂಖ್ಯಾತ ಹಿಂದುಳಿದ ಅಂದರೆ ಅಹಿಂದ ವಿದ್ಯಾರ್ಥಿಗಳು, ಎಷ್ಟು ವಿದ್ಯಾರ್ಥಿಗಳು? 87,000 ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮಹಾ ಹೊಡೆತ. ಈ ಸರ್ಕಾರದ ಅವಧಿಯಲ್ಲಾಗಿರುವಂಥ ಒಂದು ಬಹಳ ಬೇಸರದ ಬೆಳವಣಿಗೆ. ಈಗ ಅಂಕಿಅಂಶಗಳ ಸಮೇತ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಕ್ರೋಶ ವ್ಯಕ್ತವಾಗಿದೆ. ಬಹಳ ಗಂಭೀರವಾದ ಆರೋಪಗಳು ಕೇಳಿಬಂದಿವೆ. ಏನದು? ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪರಿಶಿಷ್ಟ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ಬಹುತೇಕ ವಿದ್ಯಾರ್ಥಿಗಳು, ಎಷ್ಟು ನಾವು ನಂಬರ್ ಹೇಳಿದ್ವಿ ಈಗಾಗಲೇ, ಸುಮಾರು 87,000 ವಿದ್ಯಾರ್ಥಿಗಳ ಏನು ಶಿಕ್ಷಣಕ್ಕೆ ಹೊಡೆತ. ಯಾವ ಥರ? ವಿದ್ಯಾರ್ಥಿ ವೇತನಕ್ಕೆ ಕಡಿವಾಣ ಹಾಕಿಬಿಟ್ರ? ಬರ್ತಾನೆ ಇಲ್ಲ, ವಿದ್ಯಾರ್ಥಿ ವೇತನವೇ ಬರ್ತಿಲ್ಲ. ಈಗ ಎಷ್ಟು ವರ್ಷಗಳಿಂದ ನೋಡಿ, 3 ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಬರೀ ಭರವಸೆ ಸಿಗ್ತಾ ಇದೆ ಹೊರತು ವಿದ್ಯಾರ್ಥಿ ವೇತನವೇ ಸಿಗ್ತಾ ಇಲ್ಲ. 2 ವರ್ಷ ಕಂಪ್ಲೀಟ್ ಆಗೋಯ್ತು ಅವ್ರಿಗೆ ಈ ವಿದ್ಯಾರ್ಥಿ ವೇತನ ಕೈ ಸೇರದೆ. ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಕಲ್ಯಾಣ ಅನ್ನೋದ್ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಮ್ಯಾಚ್ ಇಲ್ಲ ಅಂತಾನೆ ಅಲ್ವಾ? ಮತ್ತೀಗ ಹಿಂದ ಸಮಾವೇಶ, ಶಕ್ತಿ ಪ್ರದರ್ಶನ, ಹಿಂದ ಸಚಿವರುಗಳ ಮೀಟಿಂಗು, SC ST ಸಮಾವೇಶಕ್ಕೆ ಪ್ಲ್ಯಾನಿಂಗು ಎಲ್ಲ ಆಗ್ತಿದೆ. ಬರೀ ಅಧಿಕಾರ ಶೇರಿಂಗು, ಕ್ಯಾಬಿನೆಟು, ಮಂತ್ರಿ ಸ್ಥಾನ, ಇಷ್ಟಕ್ಕೆ ಮಾತ್ರ ಈ ಅಹಿಂದ ಬಲವ. ಹಾಗಾದರೆ ನೋಡಿ, ಅಸಲಿಗೆ ಅಹಿಂದ ವಿದ್ಯಾರ್ಥಿಗಳ ಕಥೆ ಏನಾಗಿದೆ? ಗ್ಯಾರಂಟಿ ಎಫೆಕ್ಟ್ ಅಂತಾನೆ ಅನಿಸ್ತಾ ಇದೆ. ಅದೇ ಆರೋಪ ಕೇಳಿ ಬರ್ತಿದೆ. ಸಾವಿರ ಕೋಟಿಗಟ್ಟಲೆ ಬೇರೆ ಕಡೆ ಗ್ಯಾರಂಟಿಗಳಿಗೆ ಹಾಕ್ತಾ ಇದ್ದೀರಿ. ಆದರೆ ಶಿಕ್ಷಣ ಬೇಸಿಕ್ ಅಲ್ವಾ? ತಿಂಗಳಿಗೆ 2,000 ರೂಪಾಯಿ ಬರುತ್ತಾ? ಬಸ್ಸು ಮತ್ತೊಂದು ಏನು ಬಂದರೂ ಒಳ್ಳೇದೇ, ಬಂದಷ್ಟು ಒಳ್ಳೇದೇ. ಆದರೆ ಸಿಗಬೇಕಾದ ಶಿಕ್ಷಣಕ್ಕೆ ಕೊಳ್ಳಿ ಬಿದ್ದರೆ ಏನಾಗಬಹುದು? ಇದು ಸಣ್ಣ ವಿಷಯ ಅಲ್ಲ. ಅವರ ಫೀಸ್ ಎಷ್ಟಿದೆಯೋ ಅದರ ಬಹು ಪ್ರಮಾಣ ಈ ವಿದ್ಯಾರ್ಥಿ ವೇತನ, ಅದನ್ನೇ ನಂಬಿಕೊಂಡು ಅಡ್ಮಿಷನ್ ಮಾಡಿಸ್ತವ್ರು ಈಗ ಕಂಗಾಲಾಗಿದ್ದಾರೆ. ನೋಡಿ, ಅದನ್ನು ನಂಬರ್ಸನ್ನು ನೋಡಿದಾಗ ಅರ್ಥ ಆಗುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿ ಬರುವಂಥ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವೇ ಸರಿಯಾಗಿ ಲಭ್ಯವಾಗ್ತಿಲ್ಲ. ಕಳೆದ 2 ವರ್ಷ ಕಂಪ್ಲೀಟ್ ಆಗಿ ಹೋಗಿದೆ. 2 ರಿಂದ 3 ವರ್ಷಗಳಿಂದ ಏನೂ ಸಿಗ್ತಿಲ್ಲ. ಕೋವಿಡ್ ಸಮಸ್ಯೆಯಿಂದ ಎಂಜಿನಿಯರಿಂಗ್ ಮತ್ತಿತರ ಪದವಿಗಳ ಅವಧಿ ಕಡಿಮೆ ಮಾಡಲಾಯಿತು. ಆದರೆ ವೈದ್ಯಕೀಯ ಶಿಕ್ಷಣದಲ್ಲಿ ಇದು ಸಾಧ್ಯವಾಗಲಿಲ್ಲ. ಪೂರ್ಣ ಅವಧಿ ಮುಗಿಸಲೇಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತು. ಅವಧಿ ಕಡಿಮೆ ಮಾಡಿದ ಪದವಿಗಳ ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಲಾಯಿತು. ಅದರೊಂದಿಗೆ ವೈದ್ಯಕೀಯ ವಿದ್ಯಾರ್ಥಿಗಳ ವೇತನವನ್ನು ನಿಲ್ಲಿಸಲಾಗಿದೆ. 2024ನೇ ಸಾಲಿಗೆ ಬರಬೇಕಾಗಿದ್ದಂತಹ 55,500 ನಮ್ಮ ಕೈ ಸೇರಿಲ್ಲ ಅಂತ ಈಗ ಕಣ್ಣೀರಿಡ್ತಿದ್ದಾರೆ ವಿದ್ಯಾರ್ಥಿಗಳು. ರಾಜ್ಯದ ಖಾಸಗಿ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಿರುವ ಇಂತಹ ವಿದ್ಯಾರ್ಥಿಗಳ ಸಂಖ್ಯೆ 80,000ಕ್ಕೂ ಅಧಿಕ ಇದೆ. 7,000ಕ್ಕೂ ಹೆಚ್ಚು MBA, MCA ಮತ್ತು MTech ವಿದ್ಯಾರ್ಥಿಗಳಿದ್ದಾರೆ. ಶಿಷ್ಯ ವೇತನ ಇದನ್ನೇ ನಂಬಿಕೊಂಡು, ವಿದ್ಯಾರ್ಥಿ ವೇತನವನ್ನೇ ನಂಬಿಕೊಂಡು ಪ್ರವೇಶವನ್ನು ಪಡ್ಕೊಂಡವರಿದ್ದಾರೆ. ಸರ್ಕಾರದ ಧೋರಣೆ ರೈತರು, ಕೂಲಿ ಮಾಡೋರು, ಕಾರ್ಮಿಕರು, ಬಡವರ ಮಕ್ಕಳು ಈಗ ಉನ್ನತ ಶಿಕ್ಷಣಕ್ಕೆ ಸೇರ್ಕೊಂಡು ಅಡಕತ್ರಿಗೆ ಸಿಕ್ಕಾಕೊಂಡಂಗಾಗಿದೆ. ನೋಡಿ, ಅವ್ರ ಶಿಕ್ಷಣಕ್ಕೆ ಮಹಾ ಹೊಡೆತ ಇದು. 2 ವರ್ಷಗಳ ಹಿಂದೆ ವೈದ್ಯಕೀಯ ವಿದ್ಯಾರ್ಥಿಗಳ 30% ಮಂದಿಗೆ ಮಾತ್ರ ಹಣ ಬಂದಿದೆ ಅನ್ನೋದು ಸಿಗ್ತಿರುವಂಥ ಮಾಹಿತಿ. ಯಾವಾಗದು? 2 ವರ್ಷಗಳ ಹಿಂದೆ. ಉಳಿದವ್ರಿಗೆ ಕೈ ತಪ್ಪೋಗಿದೆ. ಇದಕ್ಕೆ ಸ್ಪಷ್ಟ ಕಾರಣವನ್ನೂ ಕೊಡ್ತಾ ಇಲ್ಲ. ಕಳೆದ ವರ್ಷ ಏನಾಗಿದೆ ಅಂತ ಹೇಳ್ತಾರೆ ನೋಡಿ. ಕಳೆದ ವರ್ಷವಂತೂ ಎಲ್ಲ ವಿದ್ಯಾರ್ಥಿಗಳಿಗೂ ವೇತನ ನಿಲ್ಲಿಸಲಾಗಿದೆ. 2 ವರ್ಷದ ಹಿಂದೆ 30% ವಿದ್ಯಾರ್ಥಿಗಳಿಗೆ ಬಂದಿದೆ. ಈ ಕಳೆದ ವರ್ಷ ನಿಂತೇ ಹೋಗಿದೆ. ಈ ಬಗ್ಗೆ ಹೋರಾಟ ಮಾಡಿದ್ರೂ ಕಿವಿಗೊಡ್ತಿಲ್ಲ. ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವೇ ಆಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ. ಈಗ AIDSO ಸಂಘಟನೆ ಜಿಲ್ಲಾ ಸಂಚಾಲಕ ಮಹಾಂತೇಶ್ ಬೇಳೂರು ಕೂಡ ಇದನ್ನು ಹೇಳ್ತಿದ್ದಾರೆ. ಮಂತ್ರಿಗಳಿಗೆ ಇದನ್ನು ಎಷ್ಟು ಸಲ ಹೇಳಿದ್ರೂ ಗೊತ್ತೇ ಆಗ್ತಿಲ್ಲ, ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತ. ಇಲಾಖೆ ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳನ್ನ
ಅಪ್ರೋಚ್ ಮಾಡಿ ಕೇಳಿದಾಗ ಕ್ಲಿಯರ್ ಆಗಿ ಆನ್ಸರ್ ಸಿಕ್ಕಿದೆ. ಯಾಕೆ ದುಡ್ಡು ಕೊಡೋಕ್ಕಾಗ್ತಿಲ್ಲ, ವಿದ್ಯಾರ್ಥಿ ವೇತನ ಶಿಷ್ಯ ವೇತನ ಬರ್ತಿಲ್ಲ ಅಂತ ಕೇಳಿದ್ರೆ ಸರ್ಕಾರ ಹಣ ಸಂದಾಯವನ್ನೇ ಮಾಡಿಲ್ಲ ಅಂತ. ಹಣ ಸಂದಾಯ ಮಾಡದೆ ಅವ್ರು ಹೆಂಗೆ ಕೊಡೋಕೆ ಸಾಧ್ಯ ಅಲ್ವಾ? ಸೊ ಮತ್ತೊಮ್ಮೆ ಗ್ಯಾರಂಟಿ ಎಫೆಕ್ಟು ಅನ್ನೋ ವಿಚಾರವೇ ಈಗ ಚರ್ಚೆ ಆಗ್ತಾ ಇದ್ದು, ಗ್ಯಾರಂಟಿ ಎಫೆಕ್ಟಿಂದಾಗಿ ವಿದ್ಯಾರ್ಥಿಗಳ, ಅದರಲ್ಲೂ ಹಿಂದುಳಿದ ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯದವರ ವಿದ್ಯೆಗೆ ಕೊಕ್ಕೆ ಹಾಕಬೇಕಾಗತ್ತಾ? ಹಾಗಾದರೆ ಎಷ್ಟೋ ಜನ ಇದನ್ನು ನಂಬ್ಕೊಂಡೇ ಓದ್ತಾ ಇರೋರು. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ, ಅಸ್ತ್ರವಾಗಿದೆ. ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಶುಲ್ಕವಿದ್ದಷ್ಟೇ ಬಹುತೇಕ ಶಿಷ್ಯ ವೇತನ ಬರ್ತಾ ಇತ್ತು. ಅದನ್ನು ಕೊಡೋದಕ್ಕೆ ಈಗ ವಿಳಂಬ ಮಾಡ್ತಿದ್ರೆ ನಾವು ಏನು ಮಾಡೋದು? ಅದನ್ನೇ ನಂಬ್ಕೊಂಡಿರೋರಿಗೆ ಈ ರೀತಿ ಸರ್ಕಾರ ಕೈ ಕೊಟ್ಟರೆ ಏನು ಮಾಡೋಣ ಅಂತ ವಿದ್ಯಾರ್ಥಿಗಳು ಈಗ ಬಹಳ ಕಷ್ಟದ ಪರಿಸ್ಥಿತಿಯನ್ನು ತೋಡ್ಕೊಳ್ತಿದ್ದಾರೆ. ಬಟ್ ಸರ್ಕಾರ ಕೇಳಿಸ್ತಿಲ್ಲ. ರಾಜ್ಯ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಸಾವಿರ ಕೋಟಿ ಸುರಿತಾ ಇದೆಯಲ್ಲ. ಶಿಕ್ಷಣ ಆದ್ಯತೆ ಅಲ್ವಾ? ಶಿಕ್ಷಣ ಮೂಲಭೂತ ಹಕ್ಕಲ್ವ ನಮಗೆ, ಮತ್ತದು ಅನಿವಾರ್ಯ ಅಲ್ವಾ? ಆದರೆ ಶಿಕ್ಷಣಕ್ಕೆ ಆದ್ಯತೆ ಕೊಡದೆ ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಿಬಿಟ್ಟಿದ್ದಾರಲ್ಲ ಅಂತ ಈಗ AIDSO ಸಂಘಟನೆ ಜಿಲ್ಲಾ ಸಂಚಾಲಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಸೊ ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ನೋಡಬೇಕು. ವಿದ್ಯಾರ್ಥಿ ವೇತನ ಕಳೆದ ವರ್ಷ ಬಂದೇ ಇಲ್ಲ, ಹಿಂದೆ ಕೆಲವ್ರಿಗೆ ಮಾತ್ರ ಬಂದಿತ್ತು. ಹಿಂಗಾಗ್ತಾ ಹೋದರೆ ಏನು ಮಾಡೋಣ? ನಮ್ಮದು ಪರಿಸ್ಥಿತಿ ಏನು ಎಜುಕೇಷನ್ದು ಅನ್ನೋದು ವಿದ್ಯಾರ್ಥಿಗಳು ಎತ್ತಿರೋ ಪ್ರಶ್ನೆ. ಈಗ ಒಟ್ಟು 87,000 ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಇದರಿಂದ ಹೊಡೆತ ಬಿದ್ದಿದೆ, ಆರಂಭದಲ್ಲೇ ಹೇಳಿದ ಹಾಗೆ. ಸೊ ಈಗ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಕಾದು ನೋಡಬೇಕು. ನಾವು ನೋಡಿದ್ವಿ ಈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಒಂದು ಪ್ರೊಟೆಸ್ಟ್ ಆಯಿತು. ಗ್ಯಾರಂಟಿಗೆ SC ST ದುಡ್ಡನ್ನು ಎತ್ತಿಟ್ರ ಅನ್ನೋದೊಂದು ಪ್ರೊಟೆಸ್ಟ್ ಆಯಿತು, ಆಕ್ರೋಶ ವ್ಯಕ್ತವಾಯಿತು. ಸಮುದಾಯದ ಹಿತ ಕಾಯ್ತೀನಿ ಅಂತ ಬಂದ ಸಿದ್ದರಾಮಯ್ಯನವರೇನೆ SC STಗೆ ಮೀಸಲಾಗಿರುವ ಹಣವನ್ನು ಗ್ಯಾರಂಟಿ ಕಡೆಗೆ ಡೈವರ್ಟ್ ಮಾಡಿಕೊಂಡು ಆ ಗ್ಯಾರಂಟಿಯಲ್ಲಿ ದಲಿತ ಸಮುದಾಯಕ್ಕೆ ಈ ಹಣ ಸಿಗೋ ಥರ ಮಾಡ್ತೀವಿ ಅನ್ನೋ ಸಬೂಬು ಕೊಟ್ಟಿದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಯಿತು. ದಲಿತ ಸಂಘಟನೆಗಳು ಸೆಡ್ಡು ಹೊಡೆದವು. ಇನ್ನು ಮೊನ್ನೆ ವಾಲ್ಮೀಕಿ ನಿಗಮದ ಹಗರಣ ಅದಿನ್ನು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಚಾರ್ಜ್ ಶೀಟ್ ಆಗಿದೆ, ED ಎಂಟ್ರಿ ಆಗಿದೆ, ಗಮನಿಸ್ತಾ ಇದ್ದೀವಿ. ನಾಗೇಂದ್ರ ಅವ್ರನ್ನೆಲ್ಲ ಸಂಪುಟಕ್ಕೆ ವಾಪಸ್ ತಗೊಳ್ಳೋ ಮೂಲಕ ಕ್ಲೀನ್ ಚಿಟ್ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಿದೆ. ಬಟ್ ಯಾರು ತಪ್ಪು ಮಾಡಿದ್ರೋ ಬಿಟ್ರೋ ತಪ್ಪಂತೂ ಆಗಿದ್ದು ಹೌದು ಅನ್ನೋದು ಗೊತ್ತಾಗ್ತಿದೆ ಇಲ್ಲಿ. ಯಾಕಂದ್ರೆ ಹಣ ಹೋಗ್ಬಿಟ್ಟಿತ್ತಲ್ಲ. ಸಮುದಾಯದ ST ಸಮುದಾಯದ ಶ್ರೇಯೋಭಿವೃದ್ಧಿಗೆ ಬಳಕೆ ಆಗಬೇಕಾಗಿದ್ದಂಥ ಹಣ ಬೇರೆ ಬೇರೆ ಅಕೌಂಟಿಗಂತೂ ಡೈವರ್ಟ್ ಆಗಿತ್ತು. ಅದನ್ನು ವಾಪಸ್ ತಗೊಂಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲೂ ಹಲವು ರಹಸ್ಯಗಳು ಹೊರಗಡೆ ಬಂದಿದೆ. ಬಟ್ ಇದು ರಾಜಕಾರಣಿಗಳೇ ಮಾಡಿದ್ದ, ಅಧಿಕಾರಿಗಳು ಮಾಡಿದ್ದ ಅನ್ನೋದಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಬಟ್ ತಪ್ಪಾಗಿದೆ, ದುಡ್ಡು ವಾಪಸ್ ಎಲ್ಲ ತಗೊಂಡಿದ್ದಾರೆ. ಅಲ್ಲಿಗೆ ಫಲಾನುಭವಿಗಳ ಲಿಸ್ಟನ್ನು ಹೋಲ್ಡ್ ಮಾಡಿ ದುಡ್ಡು ಕಂಡಲ್ಲಿ ಹೋಗಿತ್ತು ಅನ್ನೋದಂತೂ ಖಚಿತ ಆಯಿತು. ಅಲ್ಲೂ ಅನ್ಯಾಯ. ಸೊ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಸಿಗಬೇಕಾದ ಹಣ ಸಿಗದೆ ಕಂಗಾಲಾಗಿದ್ದಾರೆ ಕಷ್ಟಪಡ್ತಿರುವಂಥ ಬಡ ವರ್ಗದ ಮಕ್ಕಳು ಮತ್ತು ಆ ಸಮುದಾಯದವರು ಅನ್ನೋದಕ್ಕೆ ಇದು ಮತ್ತೊಂದು ಸೇರ್ಪಡೆಯಾಗಿದೆ ಅನ್ನುವ ಆಕ್ರೋಶ ಈಗ ವ್ಯಕ್ತವಾಗ್ತಿದ್ದು ಬಿಜೆಪಿಗೆ ಪ್ರಮುಖ ಅಸ್ತ್ರವಾಗಿ ಪರಿಣಮಿಸಿದೆ. ಕಾದು ನೋಡೋಣ. ಈ ಸಮುದಾಯದಿಂದಲೇ ಆಯ್ಕೆಯಾಗಿರುವಂಥ ಘಟಾನುಘಟಿ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ಆಗೋದಕ್ಕೆ ಬಯಸ್ತಾ ಇರೋರಿದ್ದಾರೆ. ರಾಜಕೀಯ ಜಟಾಪಟಿ ದಿನೇ ಅಹಿಂದ ಹೆಸರಲ್ಲೇ ಜೋರಾಗಿದೆ. ಕನಿಷ್ಠ ಪಕ್ಷ ವಿದ್ಯಾರ್ಥಿಗಳ ಕಡೆಗೆ ಒಂದು ಸಲ ಹೋಗ್ಬಿಡ್ತಾರ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.